ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ಒಂದು ಸ್ಪೆಷಲ್ ಡೆಡಿಕೇಟೆಡ್ ಸ್ಕಿನ್ ಕೇರ್ ರೂಟೀನ್ ಏನಿದೆ ಡಲ್ ಸ್ಕಿನ್ ಇರೋರಿಗೆ ಮತ್ತು ಪಿಗ್ಮೆಂಟೇಷನ್ ಇರೋರಿಗೆ, ಸೊ ಈ ಒಂದು ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡಿ ನಿಮಗೆ ಇನ್ಸ್ಟೆಂಟಾಗಿ ಅಂದರೆ ಕೇವಲ ಒಂದು 10-20 ನಿಮಿಷದಲ್ಲಿ ಒಂದು ಗ್ಲೋಯಿ ಡ್ಯೂಯಿ ಫೇಸ್ ಬೇಕಂದರೆ, ಫ್ರೆಶ್ ಲುಕಿಂಗ್ ಫೇಸ್ ಮತ್ತು ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗಬೇಕು ಅಂದರೆ, ಮತ್ತು ಬ್ಲ್ಯಾಕ್ ಹೆಡ್ ಪ್ರಾಬ್ಲಮ್ ಇರೋರಿಗೆ ಈ ಒಂದು ಸ್ಕಿನ್ ಕೇರ್ ರೂಟೀನ್ ಸ್ಪೆಷಲಾಗಿ ಮಾಡಿ ತೋರಿಸ್ತಿದ್ದೀನಿ. ಸೊ ಗೈಸ್, ನನಗೆ ಜಾಸ್ತಿ ಬ್ಲ್ಯಾಕ್ ಹೆಡ್ ವೈಟ್ ಹೆಡ್ ಪ್ರಾಬ್ಲಮ್ ಇದೆ. ಅಂದರೆ ರೆಗ್ಯುಲರಾಗಿ ರಿಮೂವ್ ಮಾಡಿಲ್ಲ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದೇ ಒಂದು ಸ್ಕಿನ್ ಕೇರ್ ರೂಟೀನ ಮಾಡೋದಕ್ಕಿಂತ ಮೊದಲು ಫೇಸ್ ವಾಶ್ ಮಾಡ್ಕೊಳ್ತೀನಿ. ನೀವು ಅಷ್ಟೇ ಯಾವುದೇ ಒಂದು ಸ್ಕಿನ್ ಕೇರ್ ರೂಟೀನ ಫಾಲೋ ಮಾಡೋದಕ್ಕಿಂತ ಮೊದಲು ವಾಶ್ ಯೋರ್ ಫೇಸ್. ನಾನಿಲ್ಲಿ ನ್ಯೂಟ್ರಜಿನಾ ಅವರ ಡೀಪ್ ಕ್ಲೀನ್ ಡೈಲಿ ಸ್ಕ್ರಬ್ ವಾಶ್ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ತುಂಬ ವರ್ಷ ಅಂದರೆ ಒಂದು 2-3 ವರ್ಷ ಆಗಿರ್ಬೋದು. ಇದನ್ನು ನಾನು ದಿನಕ್ಕೆ 2 ಸಾರಿ ಯೂಸ್ ಮಾಡ್ತೀನಿ ಟು ವಾಶ್ ಮೈ ಫೇಸ್. ಸೊ ಫೇಸ್ ವಾಶ್ ಆದ ನಂತರ ನಾನು ಈ ಒಂದು ಹೆಲ್ತ್ ಆ್ಯಂಡ್ ಗ್ಲೋನ ಬ್ಲ್ಯಾಕ್ ಹೆಡ್ ರಿಮೂವಿಂಗ್ ಸ್ಟ್ರಿಪ್ಸ್ ಯೂಸ್ ಮಾಡ್ತೀನಿ. ಇದು 1 ಪ್ಯಾಕೆಟಲ್ಲಿ 10 ಸ್ಟ್ರಿಪ್ಸ್ ಇರುತ್ತೆ. ಸೊ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ ನೋಡಿ. ಸೊ ಫುಲ್ ಫೇಸ್ನ ನಾನು ಈ ರೀತಿ ಟವಲಲ್ಲಿ ಪ್ಯಾಟ್ ಮಾಡ್ಕೊಳ್ತೀನಿ. ಬರೀ ಆ ಮೂಗಿನ ಏರಿಯಾ ಮಾತ್ರ ತೇವ ಇರೋದಕ್ಕೆ ಬಿಡ್ತೀನಿ. ಸೊ 1 ಸ್ಟ್ರಿಪ್ನ ತೊಗೊಂಡು ಈ ರೀತಿ ಇದನ್ನು ನಾವು ಪೀಲ್ ಮಾಡ್ಕೋಬೋದು. ಸೊ ಈ ಒಂದು ಬ್ಲ್ಯಾಕ್ ಸೈಡ್ ಏನಿದೆ ಅದನ್ನು ಆ ಒದ್ದೆ ಇರುವಂಥ ಸ್ಕಿನ್ ಮೇಲೆ ನಾವು ಅಂಟಿಸ್ಬೇಕಾಗತ್ತೆ. ಸೊ ಗಮನದಲ್ಲಿರಲಿ, ಈ ಸ್ಟ್ರಿಪ್ ಯೂಸ್ ಮಾಡೋದಕ್ಕಿಂತ ಮೊದಲು ನೀವು ಚೆನ್ನಾಗಿ ಆ ಏರಿಯಾನ ವಾಶ್ ಮಾಡ್ಕೊಂಡಿರಬೇಕು. ಅದಕ್ಕೆ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದು. ಆಮೇಲೆ ಆ ಏರಿಯಾ ನಿಮಗೆ ವೆಟ್ ಆಗಿರಬೇಕಂದ್ರೆ ಒದ್ದೆ ಆಗಿರಬೇಕು. ಸೊ ಏನಾದರೂ ಇವಾಗ ಆಯಿಲಿನೆಸ್ ಇದ್ದರೆ ಆ ಒಂದು ಸ್ಟ್ರಿಪ್ ಚೆನ್ನಾಗಿ ಅಂಟ್ಕೊಳ್ಳೋದಿಲ್ಲ. ಅದೇ ಒಂದು ಲಾಜಿಕ್ ಬೇಸಿಕಲಿ. ಸೊ ಇವಾಗ ಇದನ್ನು ಹೀಗೆ 15 ನಿಮಿಷ ಇರೋದಕ್ಕೆ ಬಿಟ್ಟು ಒಂದು ಒಳ್ಳೆ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ತೀನಿ. ಕಾಫಿ ಫೇಸ್ ಪ್ಯಾಕ್. 1 ಸ್ಪೂನ್ ಕಾಫಿ ಪೌಡರ್ಗೆ 1 ಸ್ಪೂನ್ ಹನಿ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಮೊಸರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಕಾಫಿ ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಮತ್ತು ಪಿಗ್ಮೆಂಟೇಷನ್ನ ಕಡಿಮೆ ಮಾಡೋದಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಹನಿ ನಮ್ಮ ಸ್ಕಿನ್ಗೆ ಒಂದು ಗ್ಲೋ ಕೊಡುತ್ತೆ. ಮತ್ತು ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್, ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡುತ್ತೆ ಆ್ಯಂಡ್ ಗ್ಲೋ ಕೂಡ ಕೊಡುತ್ತೆ. ಆ್ಯಂಡ್ ಇದರಲ್ಲಿ ನಾವು ಕರ್ಡ್ ಯೂಸ್ ಮಾಡಿರೋದ್ರಿಂದ ಕರ್ಡ್ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಯ್ಶ್ಚರೈಸ್ ಮಾಡುತ್ತೆ. ಸೊ ದ್ಯಾಟ್ ಅದು ಕೂಡ ಒಂದು ಗ್ಲೋ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಓವರಾಲ್ ಒಂದು ಬ್ಯೂಟಿಫುಲ್ ರೆಮಿಡಿ ಇದು ಪಿಗ್ಮೆಂಟೇಷನ್ ಇರೋರಿಗೆ ಮತ್ತು ಡಲ್ ಸ್ಕಿನ್ ಇರೋರಿಗೆ. ಸೊ ಈ ಒಂದು ಫೇಸ್ ಪ್ಯಾಕ್ನ ನೀವು ನಿಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಇನ್ಕ್ಲೂಡ್ ಮಾಡ್ಬೋದು ವಾರಕ್ಕೆ 1 ಸರಿ. ಸೊ ಹೀಗೆ ಒಂದು 1/4 ಗಂಟೆಗಳಾಗಿದೆ. ಒಂದು 10 ನಿಮಿಷ ಮಿನಿಮಮ್ ಬಿಟ್ಟರು ಸಾಕು. ಸೊ ಈಗ 10 ನಿಮಿಷ ಆದಮೇಲೆ ನೋಡಿ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಇದು. ಬಿಕಾಸ್ ಆಯಿಲಿನೆಸ್ ಏನಿರೋದಿಲ್ಲ, ಫೇಸ್ ಡ್ರೈ ಆಗಿರುತ್ತಲ್ವ, ಆದ್ದರಿಂದ ಈ ರೀತಿ ನೀವು ನಿಧಾನವಾಗಿ ಪೀಲ್ ಮಾಡ್ಕೋಬೇಕಾಗತ್ತೆ. ಸೊ ಆ ಒಂದು ಬ್ಲ್ಯಾಕ್ ಮಾರ್ಕ್ ಏನಿದೆ ಅದು ಒರೆಸ್ಕೊಂಡ್ರೆ ಹೋಗ್ಬಿಡುತ್ತೆ. ನಾನು ತೋರಿಸ್ತೀನಿ. ಸೊ ಈ ಒಂದು ಸ್ಟ್ರಿಪ್ಪಲ್ಲಿ ನೀವು ನೋಡ್ಬೋದು ಎಷ್ಟರ ಮಟ್ಟಿಗೆ ಆ ಒಂದು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಅಂಟ್ಕೊಂಡಿದೆ ಅಂತ. ನಾನು ಆದಷ್ಟು ನಿಮಗೆ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ನೋಡಿ, ಆ ಒಂದು ಶೈನಿಯಾಗಿ ಏನು ಕಾಣಿಸ್ತದೆ, ಬಿಸಿಲಿಗೆ ಅದು ಶೈನಿಯಾಗಿ ಕಾಣಿಸ್ತಾ ಇದೆ. ಬಟ್ ಅದೆಲ್ಲ ನೀವು ನೋಡ್ಬೋದು, ದೇ ಆರ್ ಆಲ್ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್. ಸೊ ಒಂದು ವೆಟ್ ವೈಪ್ಸ್ನಿಂದ ಇದನ್ನೆಲ್ಲ ಒರೆಸ್ಕೊಳ್ತೀನಿ. ನೋಡಿ, ಈಸಿಯಾಗಿ ಬಂದುಬಿಡುತ್ತೆ, ನಥಿಂಗ್ ಫಸ್ಸಿ. ಸೊ ಆ ಏರಿಯಾ ಇವಾಗ ಮೂಗಿನ ಮೇಲೆ ಫುಲ್ ಕ್ಲೀನ್ ಆ್ಯಂಡ್ ಡ್ರೈ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ಸೊ ಈಗ ಈ ಒಂದು ಸ್ಕಿನ್ ಫುಲ್ ಕ್ಲೀನ್ ಆಗಿದೆ ಅಲ್ವಾ, ಆಲ್ರೆಡಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಒಂದು ಕಾಫಿ ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತಿದ್ದೀನಿ. ಥಿಕ್ಕಾಗಿ ಅಪ್ಲೈ ಮಾಡ್ಕೋಬೋದು ನೀವು. ಈ ಒಂದು ಫೇಸ್ ಪ್ಯಾಕ್ ನಾನು ಹೇಳಿದ್ನಲ್ವ, ನಿಮಗೆ ಡಲ್ ಸ್ಕಿನ್ ಇದ್ದರೆ, ಪಿಗ್ಮೆಂಟೇಷನ್ ಜಾಸ್ತಿ ಇದ್ದರೆ ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವರೇ, ಡ್ರೈ ಸ್ಕಿನ್ ಅವರೇ ಯೂಸ್ ಮಾಡಬೇಕಂತ ಏನಿಲ್ಲ. ಸೊ ಒಂದು 10 ನಿಮಿಷ ಬಿಟ್ಟಿದ ನಂತರ ಇದು ಫುಲ್ಲು ಸ್ಟಿಕ್ಕಿ ಆಗುತ್ತೆ, ಅಂದರೆ ಅಂಟು ಥರ ಆಗುತ್ತೆ. ಆಗ ನೀವು ಫೇಸ್ ವಾಶ್ ಮಾಡ್ಕೋಬೋದು. ನಿಜವಾಗ್ಲೂ ಹೇಳ್ತೀನಿ, ನೀವು ಫಸ್ಟ್ ಟ್ರಯಲಲ್ಲೇ ನೀವು ಟ್ರೈ ಮಾಡಿ ನೋಡ್ಬೋದು. ಯೋರ್ ಸ್ಕಿನ್ ಫೀಲ್ ಸೋ ಸ್ಮೂತ್ ಆ್ಯಂಡ್ ಸಪಲ್ ಆ್ಯಂಡ್ ಬ್ರೈಟ್. ಸೊ ಇದು ಆಯಿತಾ ನಿಮ್ಮ ಒಂದು ಫೇಸ್ ವಾಶ್ ರೂಟೀನ್ ಆರ್ ಫೇಸ್ ಪ್ಯಾಕ್ ರೂಟೀನ್ ಇದಾಗಿರುತ್ತೆ. ಇದಾದ ನಂತರ ಒಂದು ಸೂಪರ್ ಅಮೇಝಿಂಗ್ ಒಂದು ರೂಟೀನ್ ತೋರಿಸ್ತೀನಿ ನೋಡಿ. ಮಿನಿಮಲಿಸ್ಟ್ನ PHA 3% ಟೋನರ್ ಯೂಸ್ ಮಾಡ್ತಿದ್ದೀನಿ ಟು ಟೋನ್ ಮೈ ಫೇಸ್. ಸೊ ಈ ಒಂದು ಸ್ಕಿನ್ ಕೇರ್ ರೂಟೀನು ಫಾಲೋ ಮಾಡಿ. ಫೇಸ್ ವಾಶ್ ಆದಮೇಲೆ ಟೋನರ್ ಆ್ಯಂಡ್ ಸಿರಮ್ ಯಾವ್ದು ಯೂಸ್ ಮಾಡಬೇಕು, ಪಿಗ್ಮೆಂಟೇಷನ್ ಇರೋರು ಮತ್ತು ಡಲ್ ಸ್ಕಿನ್ ಇರೋರು ಅಂದರೆ ವಿಟಮಿನ್ C ಸಿರಮ್ ಯೂಸ್ ಮಾಡಿ. ಮಿನಿಮಲಿಸ್ಟ್ನ ವಿಟಮಿನ್ C ಸಿರಮ್ ಯೂಸ್ ಮಾಡ್ತಿದ್ದೀನಿ. ಸೊ ಈ ಒಂದು ಸಿರಮ್ ಎಸ್ಪೆಷಲಿ ಪಿಗ್ಮೆಂಟೇಷನ್ಗೆ ಮತ್ತು ಡಲ್ ಸ್ಕಿನ್ ಅವ್ರಿಗೆ ಯೂಸ್ ಮಾಡ್ಬೋದು. ನೀವು ಬಿಗಿನರ್ ಆಗಿದ್ದರೆ ಯಾವ ಸಿರಮ್ ನನಗೆ ಸೂಟ್ ಆಗುತ್ತೋ ಇಲ್ವೋ, ನನ್ನ ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್ ಆ ಥರ ಎಲ್ಲ ಕನ್ಸರ್ನ್ ಇರೋರು, ಯು ಕ್ಯಾನ್ ಸ್ಟಾರ್ಟ್ ಬೈ ಯೂಸಿಂಗ್ ವಿಟಮಿನ್ C ಸಿರಮ್.
ಮಿನಿಮಲಿಸ್ಟ್ ಇಲ್ಲ ಅಂದರೆ ನೀವು ಡರ್ಮಾಕೋ, ಪ್ಲಮ್ ಯಾವುದಿದೆ ಬ್ರ್ಯಾಂಡ್ ಅದನ್ನು ಯೂಸ್ ಮಾಡ್ಬೋದು ನೀವು. ದರ್ ಆರ್ ಸೋ ಮೆನಿ ಬ್ರ್ಯಾಂಡ್ಸ್. ಸೊ ಈ ರೀತಿ ನಾನು ಫೇಸ್ನ ಒಂದು ಸಾರಿ ಪ್ಯಾಟ್ ಮಾಡ್ಕೊಳ್ತೀನಿ. ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿ ಆ ಒಂದು ಸ್ಕಿನ್ನ ಕೂಡ ಇನ್ನೂ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದ ನಂತರ ಡೋಂಟ್ ಫರ್ಗೆಟ್ ಯುವರ್ ಮಾಯ್ಶ್ಚರೈಸರ್. ಸೆಟಾಫಿಲ್ನ ಮಾಯ್ಶ್ಚರೈಸರ್ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ. ಡೈಲಿ ದಿನಕ್ಕೆ 2 ಸಾರಿ ಯೂಸ್ ಮಾಡ್ತೀನಿ. ಆಫ್ಟರ್ ಎವ್ರಿ ಸಿಂಗಲ್ ಫೇಸ್ ವಾಶ್ ಇದು ನಮ್ಮ ಸ್ಕಿನ್ನಿನ ಮಾಯ್ಶ್ಚರ್ನ ಲಾಕ್ ಮಾಡುತ್ತೆ, ಗಿವಿಂಗ್ ಇಟ್. ಮತ್ತು ಇನ್ನೊಂದು, ನನಗೆ ಪೋರ್ ಪ್ರಾಬ್ಲಮ್ ಇರೋದ್ರಿಂದ ಪೋರ್ನ ಕ್ಲಾಗ್ ಮಾಡೋದಿಲ್ಲ, ಅಂದರೆ ಬ್ಲಾಕ್ ಮಾಡೋದಿಲ್ಲ. ಆಯಿಲಿ ಸ್ಕಿನ್ ಟೈಪ್, ಡ್ರೈ ಸ್ಕಿನ್ ಟೈಪ್, ಸೆನ್ಸಿಟಿವ್ ಸ್ಕಿನ್ ಟೈಪ್, ಕಾಂಬಿನೇಷನ್ ಸ್ಕಿನ್ ಟೈಪ್ ಎಲ್ಲರೂ ಯೂಸ್ ಮಾಡ್ಬೋದು. ಆ್ಯಂಡ್ ಡೋಂಟ್ ಫರ್ಗೆಟ್ ಗೈಸ್, ಸ್ಕಿನ್ ಕೇರ್ ರುಟೀನಲ್ಲಿ ನೀವು ಎವ್ರಿ ಡೇ ತುಂಬಾ ಡೆಡಿಕೇಟೆಡ್ ಆಗಿ ಸನ್ಸ್ಕ್ರೀನ್ನ ಯೂಸ್ ಮಾಡಲೇಬೇಕು. ಅಟ್ಲೀಸ್ಟ್ SPF 30 ಮೇಲೆ ಇರುವಂಥ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು. ನಾನಿಲ್ಲಿ ನ್ಯೂಟ್ರಿಜಿನ ಡ್ರೈ ಟಚ್ ಸನ್ಬ್ಲಾಕ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಅ ವಂಡರ್ಫುಲ್ ಸನ್ಸ್ಕ್ರೀನ್. ನೀವೇನಂದರೆ 3 ಫಿಂಗರ್ ರೂಲ್ನ ಫಾಲೋ ಮಾಡಬೇಕು. 3 ಫಿಂಗರ್ಸಲ್ಲೂ ನೀವು ಆ್ಯಕ್ಚುಲಿ ಫುಲ್ಲಾಗಿ ಹಾಕ್ಕೋಬೇಕು, ಬಟ್ ನನಗೆ ತುಂಬ ಜಾಸ್ತಿ ಅನ್ಸುತ್ತೆ ಅಂತ 3 ಫಿಂಗರ್ ಮೇಲೂ ಡಾಟ್ ಹಾಕ್ಕೊಂಡು ಫುಲ್ ಫೇಸ್ ಮೇಲೆ ಬ್ಲೆಂಡ್ ಮಾಡ್ತೀನಿ. ಸೊ my skin is nicely hydrated and protected ಏನಕ್ಕೆ ಅಂದರೆ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ ಅದಕ್ಕೆ. ಸೊ ಇದೇ ನನ್ನ ಒಂದು ಪಿಗ್ಮೆಂಟೇಷನ್ ಸ್ಕಿನ್ ಇರೋರಿಗೆ ಒಂದು ಹೇಳ್ಕೊಡ್ಬೇಕಾದಂಥ ಒಂದು ಸ್ಕಿನ್ ಕೇರ್ ರುಟೀನ್. ಈ ಒಂದು ಕಲಬಾರ್ನ ಲಿಪ್ ಆ್ಯಂಡ್ ಚೀಕ್ ಟಿಂಟ್ ತುಂಬ ಚೆನ್ನಾಗಿದೆ. ನಾನು ಹಲವಾರು ಸ್ಕಿನ್ ಕೇರ್ ರುಟೀನ್ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ತುಂಬಾ ಒಂದು ನ್ಯಾಚುರಲ್ ಒಂದು ಟಿಂಟ್ ಕೊಡುತ್ತೆ ಲಿಪ್ ಮೇಲೆ, ತುಂಬ ಚೆನ್ನಾಗಿರುತ್ತೆ. ಲಿಪ್ಸ್ಟಿಕ್ ಹಾಕೋಕ್ಕೆ ಇಷ್ಟ ಇಲ್ದಿರೋರು ಇದನ್ನು ಯೂಸ್ ಮಾಡ್ಬೋದು, ಆ ಒಂದು ನ್ಯಾಚುರಲ್ ಪಿಂಕ್ ಲಿಪ್ ಇಷ್ಟಪಡೋರು. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ನೀವು ಎಂಜಾಯ್ ಮಾಡಿದರೆ, ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿದರೆ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋಲಿ. ಟೇಕ್ ಕೇರ್, ಬಾಯ್.